ರಾಜ್ಯದಲ್ಲಿ ಇದೀಗ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಾಕೋಕೆ ದೋಸ್ತಿ ಪಾಳೆಗಳ ಕೈಗೆ ಹಗರಣ ಅನ್ನೋ ಅಸ್ತ್ರ ಸಿಕ್ಬಿಟ್ಟಿದೆ. ಅಧಿವೇಶನಕ್ಕೆ ಇವತ್ತು ರಜೆ, ನಾಳೆ ಮತ್ತೆ ಅಧಿವೇಶನ ಪ್ರಾರಂಭ ಆಗ್ತಾ ಇದ್ದ ಹಾಗೆ ಹೀಗೆ ಕಾಂಗ್ರೆಸ್ ಪಾಳೆಯದ ಮೇಲೆ ಹಗರಣಗಳ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರುವ ಮೈತ್ರಿ ಪಕ್ಷದ ವಿರುದ್ಧವೂ ಕೂಡ ಅದೇ ಸ್ಕ್ಯಾಮ್ಗಳ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಕಾಂಗ್ರೆಸ್ ಪಾಳೆಯ ಸಿದ್ಧವಾಗ್ತಾ ಇದೆ. ಬಿಜೆಪಿ ಆಡಳಿತವಿದ್ದ ಸಂದರ್ಭದಲ್ಲಿ ನಿಗಮಗಳಲ್ಲೇ ನಡೆದಿದೆ ಎನ್ನಲಾದ ಸ್ಕ್ಯಾಮ್ಗಳ ಮಾಹಿತಿಯನ್ನ ಕಾಂಗ್ರೆಸ್ ಪಾಳೆಯ ಕಲೆ ಹಾಕ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ನಿಗಮ ಮಂಡಳಿಗಳಲ್ಲಿ ಗುಳುಂ ಸ್ವಾಹ ನಡೆದಿತ್ತು ಅನ್ನೋದರ ಬಗ್ಗೆ ಕೈಪಾಳೆಯ ಮಾಹಿತಿ ಕಲೆ ಹಾಕಿದೆ ಅನ್ನೋದರ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ನಿಮ್ಮ ಮುಂದೆ. ವಾಲ್ಮೀಕಿ ನಿಗಮ ಹಗರಣ, ಕಾಂಗ್ರೆಸ್ ವಿರುದ್ಧ ಕೇಕೆ ಹಾಕೋಕೆ ದೋಸ್ತಿಗಳಿಗೆ ಸಿಕ್ಕಿರುವಂತಹ ರಣಾಸ್ತ್ರ. ದೋಸ್ತಿಗಳ ರಣಕೇಕೆಗೆ ಸೆಡ್ಡು ಹೊಡೆಯಲು ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಮಾಡಿಕೊಂಡಿದೆ. ಈ ಹಿಂದೆ ಬಿಜೆಪಿ ಜೆಡಿಎಸ್ ಸರ್ಕಾರದ ಅವಧಿಯಲ್ಲೂ ಸಾಲು ಸಾಲು ಹಗರಣಗಳು ನಡೆದಿವೆ. ಅದನ್ನೇ ಹೆಕ್ಕಿ ತೆಗೆದಿರುವಂತಹ ಕಾಂಗ್ರೆಸ್ ದೋಸ್ತಿ ವಿರುದ್ಧ ಸಿಡಿಯಲು ರೆಡಿಯಾಗಿದೆ. ಬರೋಬ್ಬರಿ 7 ನಿಗಮದಲ್ಲಿ ಕೋಟಿ ಕೋಟಿ ಹಗರಣ ನಡೆದಿರುವ ಮಾಹಿತಿ ಸರ್ಕಾರದ ಕೈ ಸೇರಿದೆ. ಗೋವಿ ನಿಗಮ, ಕೃಷಿ ಮಾರುಕಟ್ಟೆ ಮಂಡಳಿ, ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮ, ಅಂಬೇಡ್ಕರ್ ನಿಗಮ, ದೇವರಾಜು ಅರಸು ಟ್ರಕ್ ಟರ್ಮಿನಲ್ ನಿಗಮ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ, ಕೆಐಎಡಿಬಿ ಹಗರಣ. ಹೀಗೆ ಇಷ್ಟು ನಿಗಮಗಳಲ್ಲಿ ಮೈತ್ರಿ ಪಕ್ಷಗಳು ಅಧಿಕಾರದಲ್ಲಿದ್ದ ವೇಳೆ ಭಾರಿ ಹಗರಣಗಳು ಮಾಡಿವೆ ಅನ್ನೋ ಆರೋಪವಿದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ದಾಖಲೆಗಳನ್ನು ಕಾಂಗ್ರೆಸ್ ಕಲೆಕ್ಟ್ ಮಾಡಿಕೊಳ್ತಾ ಇದೆ. ಈ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ಗೆ ಟಕ್ಕರ್ ಕೊಡಲು ಅಣಿಯಾಗಿದೆ. ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಸದ್ಯಕ್ಕೆ ಬಿಜೆಪಿ ಸಂದರ್ಭದಲ್ಲಿ ಯಾವೆಲ್ಲ ಹಗರಣಗಳು ನಡೆದಿರಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಲೆ ಹಾಕಿರುವ ಮಾಹಿತಿ ಏನು, ಅದರ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಒಟ್ಟು 7 ನಿಗಮ, 7 ಹಗರಣ, ಇದರ ಬಗ್ಗೆನೇ ಕಾಂಗ್ರೆಸ್ಗೆ ಸಿಕ್ಕಿದೆಯಂತೆ ಮಾಹಿತಿ. ಯಾವ್ಯಾವ ನಿಗಮ, ಎಷ್ಟೆಷ್ಟು ಹಗರಣದ ಆರೋಪ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಬೋವಿ ನಿಗಮ. ನೆನಪಿರಲಿ, ಇದು ಕೂಡ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಡುವಂತಹ ಅಭಿವೃದ್ಧಿಗೆ ಕೇಂದ್ರಿತವಾಗಬೇಕಾದ ನಿಗಮ. ಬೋವಿ ನಿಗಮ ಯಾದಗಿರಿಯಲ್ಲಿ 2022ರಲ್ಲಿ 87 ಕೋಟಿ ಹಗರಣ ನಡೆದಿರುವ ಬಗ್ಗೆ ಮಾಹಿತಿ ಇದೆ. ಸರ್ಕಾರದ 87 ಕೋಟಿ ಹಣದ ಅಕ್ರಮ ವರ್ಗಾವಣೆಯಾಗಿದೆ. ಎಸ್ ಬ್ಯಾಂಕ್ ಯಾದಗಿರಿ ಖಾತೆ, ಇಲ್ಲಿದ್ದ ಹಣ ಬೇರೆ ಕಡೆಗೆ ವರ್ಗಾವಣೆ ಆಗಿದೆ. ಈ ಸಂಬಂಧ ಸಿಐಡಿ ತನಿಖೆ ಇನ್ನೂ ಕೂಡ ಪ್ರಗತಿಯಲ್ಲಿದೆ. ಇದನ್ನ ಮತ್ತೊಮ್ಮೆ ಹೊರತೆಗೆದು ಬಿಜೆಪಿಯನ್ನ ಕಟ್ಟಾಕೋ ಪ್ರಯತ್ನವನ್ನ ಕಾಂಗ್ರೆಸ್ ಸದನದ ಕಲಾಪದ ಅವಧಿಯಲ್ಲಿ ಮಾಡುವ ಸಾಧ್ಯತೆ ಇದೆ. ಎರಡನೆಯದು ಕೃಷಿ ಮಾರುಕಟ್ಟೆ ಮಂಡಳಿ. 2020ರ ಜನವರಿ ಸಂದರ್ಭದಲ್ಲಿ ನಡೆದಂತಹ ಹಗರಣ ಇದು. 47.16 ಕೋಟಿ ರೂಪಾಯಿಗೆ ಸಂಬಂಧಪಟ್ಟಂತ ವಂಚನೆ. 47.16 ಕೋಟಿ ಸ್ಥಿರ ಠೇವಣಿ ಹಣ, ಇದನ್ನ ಚಾಲ್ತಿ ಖಾತೆಗೆ ವರ್ಗಾವಣೆ ಮಾಡಲಾಯಿತು. ಫಿಕ್ಸ್ಡ್ ಡೆಪಾಸಿಟ್ನಲ್ಲಿದ್ದಂಥದ್ದನ್ನು ಬೇರೆ ಖಾತೆಗೆ, ಸೇವಿಂಗ್ಸ್ ರೀತಿಯ ಕರೆಂಟ್ ಅಕೌಂಟ್ಗೆ ವರ್ಗಾವಣೆ ಮಾಡಲಾಯಿತು. ಜೊತೆಗೆ ಖಾಸಗಿ ವ್ಯಕ್ತಿಗಳಿಗೂ ಕೂಡ ಹಣ ಸಂದಾಯ ಆಗಿದೆ ಅನ್ನುವ ಆರೋಪ. ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ನಡೆದಿರುವ ಹಗರಣ ಇದು. ಬ್ಯಾಂಕ್ನಿಂದ ಇಲಾಖೆಗೆ ಹಣ ಮರುಪಾವತಿ ಈಗಾಗಿದೆ. ಆದರೂ ಕೂಡ ನೀವಿದ್ದಾಗಲೂ ಆಗಿತ್ತಲ್ಲ ಹಗರಣ, ಇರಬೇಕಾಗಿದ್ದ ಬ್ಯಾಂಕ್ ಬಿಟ್ಟು ಬೇರೆ ಬ್ಯಾಂಕ್ ಹೋಗಿ ವಾಪಸ್ ಬಂತಲ್ಲ, ಇದು ನಿಮ್ಮ ಗಮನಕ್ಕೆ ಬರಲಿಲ್ವಾ ಅಂತ ಹೇಳಿ ಕಾಂಗ್ರೆಸ್ನವರು ಬಿಜೆಪಿಗರನ್ನ ಪ್ರಶ್ನೆ ಮಾಡೋ ಸಾಧ್ಯತೆ ಇದೆ. ಮೂರನೆಯದ್ದು ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮ. 2019ರ ಏಪ್ರಿಲ್ನಲ್ಲಿ 22.43 ಕೋಟಿ ಅವ್ಯವಹಾರ. SBI ಬ್ಯಾಂಕ್ನಲ್ಲಿದ್ದ 22.43 ಕೋಟಿ ಸ್ಥಿರ ಠೇವಣಿ ವರ್ಗಾವಣೆ ಆಯಿತು. ಚಾಲ್ತಿ ಖಾತೆಗೆ ವರ್ಗಾವಣೆ ಆಯಿತು. ಖಾಸಗಿ ವ್ಯಕ್ತಿಗಳಿಗೂ ಕೂಡ ಸಂದಾಯ ಆಯಿತು ಅನ್ನೋ ಆರೋಪ. ಸಿಐಡಿ ತಂಡದಿಂದ 3 ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. 2.5 ಕೋಟಿ ಚರಾಸ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಕೃಷಿಕರ ಹೆಸರಲ್ಲಿದ್ದು, ಬೋವಿ ಸಮುದಾಯದ ಹೆಸರಲ್ಲಿದ್ದು, ಇದೀಗ ಕರಕುಶಲ ಮಂಡಳಿಯಲ್ಲಿದ್ದ ಹಣ ಕೂಡ ಬೇರೆ ಕಡೆಗೆ ವರ್ಗ ಆಗಿದೆ. ಅದು ಬಿಜೆಪಿ ಆಡಳಿತ ಇದ್ದ ಸಂದರ್ಭದಲ್ಲಿ ಅನ್ನೋ ವಿಚಾರವನ್ನ ಮತ್ತೊಮ್ಮೆ ನೆನಪು ಮಾಡೋ ಪ್ರಯತ್ನವನ್ನ ಕಾಂಗ್ರೆಸ್ ಪಾಳೆಯ ಮಾಡೋದಿದೆ. ಅಂಬೇಡ್ಕರ್ ನಿಗಮ 2018ರ ಜೂನ್ನಲ್ಲಿ 4.95 ಕೋಟಿ ವರ್ಗಾವಣೆಯಾಗಿದೆ. ಬ್ಯಾಂಕ್ ಖಾತೆಯಿಂದ 10 ಖಾಸಗಿ ವ್ಯಕ್ತಿಗಳಿಗೆ ವರ್ಗಾವಣೆ. ಕೆನರಾ ಬ್ಯಾಂಕ್ ಕಲ್ಕೆರೆ ಶಾಖೆಯಲ್ಲಿ ನಡೆದಿರುವ ಹಗರಣ ಇದು.
ಮುಂದಿನದಾಗಿ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಇತ್ತೀಚೆಗಷ್ಟೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರಯ್ಯ ಅವರ ಮೇಲೆ ಆರೋಪ, ಅರೆಸ್ಟು ಇತ್ಯಾದಿ ಇತ್ಯಾದಿ. ಯಾವಾಗೆಲ್ಲ ವಾಲ್ಮೀಕಿ ನಿಗಮ ಅನ್ನೋ ಹೆಸರನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಬಿಜೆಪಿಗರು, ಇದೇ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ವಿಚಾರವನ್ನ ಕಾಂಗ್ರೆಸ್ ಪಾಳೆಯ ಪ್ರಸ್ತಾಪ ಮಾಡ್ತಾ ಬರ್ತಾ ಇದೆ. ಇದನ್ನ ಮತ್ತಷ್ಟು ಧ್ವನಿಗೂಡಿಸುವ, ಗಟ್ಟಿ ಧ್ವನಿಯಲ್ಲಿ ಎತ್ತುವ ಪ್ರಯತ್ನವನ್ನ ಕಾಂಗ್ರೆಸ್ ಪಾಳೆಯ ಮಾಡಲಿದೆ. 2021, 22, 22, 23 ಸಾಲಿನಲ್ಲಿ ಹಗರಣ ನಡೆದಿದೆ ಅಂತ ಹೇಳಲಾಗ್ತಾ ಇರೋದು. ಅಕ್ರಮ ಹಣ ವರ್ಗಾವಣೆಯಿಂದ 17 ಕೋಟಿ ನಷ್ಟ ಆಗಿದೆ. ನಿಗಮದ ಮಾಜಿ ಅಧ್ಯಕ್ಷ ವೀರಯ್ಯ ಅವರ ಖಾತೆಗೇನೆ ನೇರವಾಗಿ 3 ಕೋಟಿ ಸಂದಾಯ ಆಗಿದೆ. 2023 ಸೆಪ್ಟೆಂಬರ್ 23ರಂದು ಕೇಸ್ ದಾಖಲಾಗಿದೆ. ಪೊಲೀಸ್ ಇಲಾಖೆಯಿಂದ ಸಿಐಡಿಗೆ ಪ್ರಕರಣ ವರ್ಗಾವಣೆ ಆಗಿದೆ. 6ನೆಯದ್ದು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ. 2013 ಮೇ ತಿಂಗಳಲ್ಲಿ 10 ಕೋಟಿ ಅಕ್ರಮ ಆಗಿದೆ ಅನ್ನೋ ಆರೋಪ. SBM ಬ್ಯಾಂಕ್ನಲ್ಲಿ ನಡೆದಿರುವ ಅವ್ಯವಹಾರ ಮೊದಲು ಪೊಲೀಸರಿಗೆ ತನಿಖೆಯನ್ನ ನಡೆಸಲಾಗ್ತಾ ಇತ್ತು ಪೊಲೀಸರಿಂದ, ಅದಾದ ನಂತರ ಸಿಐಡಿಗೆ ವರ್ಗ ಆಯಿತು. 7ನೆಯದ್ದು KIADB ಹಗರಣ. 2012ರಲ್ಲಿ ಸೆಪ್ಟೆಂಬರ್ನಲ್ಲಿ ಬೆಳಕಿಗೆ ಬಂದಂತಹ ಅವ್ಯವಹಾರ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ನಡೆದಿದ್ದ ಹಗರಣ ಬೆಂಗಳೂರು ಶಾಖೆಯಿಂದ ಸೇಲಂ ಶಾಖೆಗೆ ವರ್ಗಾವಣೆ ಆಗಿತ್ತು. ಹಣ ಪೊಲೀಸರಿಗೆ ವಹಿಸಿ ನಂತರ CBIಗೆ ಇದರ ತನಿಖೆಯನ್ನು ವಹಿಸಲಾಗಿದೆ. ಹೀಗೆ ಒಟ್ಟು 7 ಬರೋಬ್ಬರಿ 7 ಮಂಡಳಿಗಳು ಹಾಗೆ ನಿಗಮಗಳಿಗೆ ಸಂಬಂಧಪಟ್ಟಂತಹ ಹಗರಣಗಳ ಪಟ್ಟಿಯನ್ನ ರೆಡಿ ಮಾಡಿ ಇಟ್ಕೊಂಡಿದೆ ಕಾಂಗ್ರೆಸ್ ಪಾಳೆಯ. ಇದನ್ನೇ ಇದೀಗ ಬಿಜೆಪಿ ಹಾಗೆ ಮಿತ್ರಪಕ್ಷ ಬಿಜೆಪಿಯ ಜೊತೆಯಲ್ಲಿರ್ತಕ್ಕಂಥ JDSನ ವಿರುದ್ಧ ಚಾಟಿಯಾಗಿ ಬಳಸಿಕೊಳ್ಳುವ ಪ್ರಯತ್ನವನ್ನ ಕೈಪಾಳೆಯ ಮಾಡೋದಿದೆ. ಇದಿಷ್ಟು ಈ ಹಗರಣ ವರ್ಸಸ್ ಹಗರಣ ಅನ್ನೋ ರೀತಿಯಲ್ಲಿ ನಡೀತಿರುವ ಪ್ರಯತ್ನ. ಆದರೆ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸುದ್ದಿ ನಮ್ಮಲ್ಲಿ ಮಾತ್ರ. ಇವತ್ತು ಇಡೀ ದಿನ ಹೆಚ್ಚು ಚರ್ಚೆಗೆ ಒಳಪಟ್ಟಿರೋದು, ಅದರಲ್ಲೂ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರೋದು ಕರ್ನಾಟಕದಲ್ಲಿ ಸರ್ಕಾರ ತೆಗೆದುಕೊಂಡ ನಿಲುವು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಅವಕಾಶದಲ್ಲಿ ಆದ್ಯತೆ ಇರಬೇಕು ಅನ್ನೋ ಕಾರಣಕ್ಕೆ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಇರುತ್ತಾ ಇಲ್ವಾ, ಈ ಬಗ್ಗೆ ಒಂದಷ್ಟು ಗೊಂದಲಗಳು ಚರ್ಚೆಯ ನಂತರದಲ್ಲೂ ಕೂಡ ಮುಂದುವರೆದಿದೆ. ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಪ್ರಿಯಾಂಕ್ ಖರ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. CD ಗ್ರೂಪ್ ಮೀಸಲಾತಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಕೆಲವೊಂದು ವಲಯದಲ್ಲಿ ಮೀಸಲಾತಿ ಬಗ್ಗೆ ನಾವು ವಿಮರ್ಶೆ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಮೋಹನ್ ದಾಸ್ ಪೈ, ಕಿರಣ್ ಮಜುಮ್ದಾರ್ ಅಪಸ್ವರ ಎದ್ದ ಹಿನ್ನೆಲೆಯಲ್ಲೇ IT-BT ಮುಖ್ಯಸ್ಥರ ಜೊತೆ ಸಮಾಲೋಚನೆಯನ್ನ ಮಾಡ್ತೇವೆ, ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಜೊತೆ ಪ್ರಿಯಾಂಕ್ ಖರ್ಗೆ ನಡೆಸಿರುವ ಮಾತುಕತೆ ನಿಮ್ಮ ಮುಂದೆ. IT-BT ಸಚಿವರಾದಂಥ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ನಿರ್ಧಾರ ಕನ್ನಡಿಗರಿಗೆ ಮೀಸಲ ಸಂಬಂಧಪಟ್ಟಂತೆ ಅದು ಒಂದು ಕಡೆ ಖುಷಿ ಪಡೋ ವಿಚಾರ ನಿರ್ಧಾರ, ಆದರೆ ಟೆಕ್ನಿಕಲ್ ಆಗಿ ಇದು ಸಾಧ್ಯ ಆಗುತ್ತಾ ತರ್ತಾರ IT-BT ಕಂಪ್ನಿಗಳವರು ಅನ್ನುವಂಥದ್ದು? ನೋಡಿ, ತಾವು ಹೇಳಿದ್ದು ನಿಜ. ನಮ್ಮ ಜನರಿಗೆ ನಾವು ರಕ್ಷಣೆ ನೀಡೋದು, ಸಂರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಮ್ಮ ರಾಜ್ಯದ ಮಾನವ ಸಂಪನ್ಮೂಲ ಏನಿದೆ ಇದು ಇಡೀ ವಿಶ್ವದಲ್ಲೇ ಪ್ರಖ್ಯಾತ ಆಗಿದೆ. ನೀವು ಅಮೇರಿಕಾ ಇರ್ಬೋದು, ಯುರೋಪ್ ಇರ್ಬೋದು, ಮಿಡ್ಲ್ ಈಸ್ಟ್ ಇರ್ಬೋದು, ಮತ್ತು ಏಷ್ಯಾ ಪ್ರಾಂತ್ಯದಲ್ಲಿರ್ಬೋದು, ಭಾಳಷ್ಟು ನಮ್ಮ ಕನ್ನಡಿಗರು ಎಲ್ಲ ಕಡೆಯೂ ಇದ್ದಾರೆ. ಬೇರೆ ಬೇರೆ ಹುದ್ದೆಗಳಲ್ಲಿ ಇಂಜಿನಿಯರ್ಸಿಂದ ಇಟ್ಕೊಂಡು ಇವತ್ತು MDಗಳು, CEO ಕೂಡ ಇದ್ದಾರೆ. ನಮ್ಮ ಸರ್ಕಾರದ ಪ್ರಯತ್ನ ಏನು, ಒಂದು ಪ್ರಾಮಾಣಿಕತೆಯಿಂದ ನಾವು ಈ ಒಂದು ನಮ್ಮ ಜನರಿಗೆ ಸಂರಕ್ಷಣೆ ಮಾಡೋದು, ಜೊತೆಗೆ ನಾವು ಇದನ್ನು ಕೂಡ ಆಲೋಚನೆ ಮಾಡಬೇಕಾಗತ್ತೆ, ಬಂಡವಾಳ ಹೇಗೆ ತರಬೇಕಾಗ್ತದೆ ಇದರಿಂದ. ಯಾಕಂದರೆ ಬಂಡವಾಳ ಬಂದಿಲ್ಲ ಅಂದರೆ ಉದ್ಯೋಗ ಸೃಷ್ಟಿಯಾಗಿಲ್ಲ. ಉದ್ಯೋಗ ಸೃಷ್ಟಿಯಾಗಿಲ್ಲ ಅಂದರೆ ಮೀಸಲಾತಿ ನೀವು ಎಷ್ಟು ಕೊಟ್ಟರು ಅದು ಉಪಯುಕ್ತ ಆಗೋದಿಲ್ಲ. ಸೊ ನೀವು ಹೇಳ್ದಂಗೆ ಫೀಸಿಬಿಲಿಟಿ ಏನು ತಾವು ಕೇಳ್ತಾ ಇದ್ದೀರಾ, C&Dನಲ್ಲಿ ನನಗೇನು ಅಷ್ಟೇನು ತೊಂದರೆ ಅನಿಸ್ತಾ ಇಲ್ಲ. ಬಟ್ ಮೇಲೆ ಹೋಗ್ತಾ ಅವರ ಉದ್ಯಮಶೀಲತೆಯನ್ನು ನಾವು ಹೆಚ್ಚಿಸಬೇಕಾಗ್ತದೆ. ಅದಕ್ಕೋಸ್ಕರನೇ ನಾವು ಬೇರೆ ಬೇರೆ ಯೋಜನೆಗಳನ್ನು IT ಡಿಪಾರ್ಟ್ಮೆಂಟಿಂದ, ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ, ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ಸೇರಿ ಒಂದು ಸ್ಕಿಲ್ ಕೌನ್ಸಿಲ್ ಮಾಡ್ಕೊಂಡಿದ್ದೀವಿ. ಸೊ ಉದ್ಯಮಶೀಲತೆ ಹೆಚ್ಚಿಸ್ಬಿಟ್ಟು ನಾವು ಮಾಡಬೇಕಾಗ್ತದೆ. ಬಟ್ ಮೋರ್ ಇಂಪಾರ್ಟೆಂಟ್ಲಿ ನಾವು ಇದು ಲೇಬರ್ ಡಿಪಾರ್ಟ್ಮೆಂಟಾದ ಪ್ರಸ್ತಾವನೆ ಅಷ್ಟೆ.
ಇದು ರೂಲ್ಸ್ ಬರಬೇಕಿನ್ನು. ರೂಲ್ಸ್ ಬರೋದಕ್ಕಿಂತ ಮುಂಚೆ ಅವರು ನಮ್ಮ ಡಿಪಾರ್ಟ್ಮೆಂಟ್ ಇರ್ಬೋದು, ನಿಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಇಂಡಸ್ಟ್ರಿ ಲೀಡರ್ಸ್ ಇರ್ಬೋದು, ಇಂಡಸ್ಟ್ರಿ ಕನ್ಸಾರ್ಷಿಯಮ್ಸ್ ಏನಿರ್ತದೆ, ಬೇರೆ ಬೇರೆ ಅಸೋಸಿಯೇಷನ್ಸ್ ಏನಿರ್ತದೆ ಅವ್ರ ಜೊತೆನೂ ಚರ್ಚೆ ಮಾಡಬೇಕಾಗತ್ತೆ. ಯಾಕಂದರೆ ಕೊನೆಯದಾಗಿ ಅವ್ರು ತಾನೇ ಬಂಡವಾಳ ಹಾಕೋರು. ಅವ್ರು ಬಂಡವಾಳ ಹಾಕಿದಾಗ ನಾವು ಅವ್ರ ಬಂಡವಾಳ ಯಾಕೆ ಹಾಕ್ತಾ ಇದ್ದಾರೆ, ನಮ್ಮ ಮಾನವ ಸಂಪನ್ಮೂಲ ನೋಡಿ. ಬೇರೆ ಕಡೆ ಕೂಡ ನೀವು ಬಂಡವಾಳ ಹೂಡಿಕೆ ಸಂಬಂಧಪಟ್ಟಂತೆ ಕೂಡ ಹೊರ ದೇಶಗಳಲ್ಲೂ ಕೂಡ ನೀವು ಏನು ಆ ಒಂದು ಇನ್ವೆಸ್ಟ್ಮೆಂಟ್ ಸಂಬಂಧಪಟ್ಟ ಸಭೆಗಳನ್ನ ಮಾಡಿರುವಂಥದ್ದು ಎಲ್ಲ ಕೂಡ ಚರ್ಚೆ ಮಾಡಿರುವಂಥದ್ದು. ಈ ರೀತಿ ನೀತಿ ನಿರ್ಧಾರ ಒಂದು ಕಡೆ ಕನ್ನಡಿಗರಿಗೆ ಅನುಕೂಲ ಆಗಲೇಬೇಕು, ಖಂಡಿತವಾಗ್ಲೂ ಕೂಡ ನೀತಿ. ಆದರೆ ಈ ರೀತಿನ ITBT ಕಂಪ್ನಿಗಳು ಸಾಕಷ್ಟು ಕೂಡ ಚರ್ಚೆ, ಯಾಕಂದ್ರೆ ಮೋಹನ್ ದಾಸ್ ಪೈ ಮತ್ತು ಕಿರಣ್ ಮಜುಮ್ದಾರ್ ಕೂಡ ಇದಕ್ಕೆ ಅಪೋಸ್ ಮಾಡಿರುವಂಥದ್ದು. ಸೊ ಈ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಬಂಡವಾಳ ಹೂಡಿಕೆಗೆ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಆತಂಕ ಏನಾದರೂ ಕೂಡ ಇದೆಯಾ ಅಂತ ನೋಡಿ. ಯಾವುದೇ ನೀತಿ ತಂದಾಗ ಪರ ವಿರೋಧ ಇರೋದು ಸಹಜ, ಇರಲೂಬೇಕು. ನಮ್ಮ ಮಾನವ ಸಂಪನ್ಮೂಲ ನೋಡಿಬಿಟ್ಟೆ ತಾನೇ ಇವತ್ತು ಬಂಡವಾಳ ಬರ್ತಾ ಇರೋದು. ಸೊ ಕನ್ನಡಿಗರೇ ಹೆಚ್ಚು ಉದ್ಯಮಶೀಲತೆ ಹೇಗೆ ಮಾಡಬೇಕಂತನೂ ಆದ್ಯತೆ ಇದೆ ನಮ್ಮದು. ನಾವು ಬರೀ ಏನು ರಿಸರ್ವೇಷನ್ ತರ್ತಾ ಇದ್ದೀವಿ, ಪಾಲಿಸಿ ತರ್ತಾ ಇದ್ದೀನಿ ಅಂದ ತಕ್ಷಣ ಇನ್ವೆಸ್ಟ್ಮೆಂಟ್ ಬರೋಲ್ಲ. ನೀವು ಹೇಳಿದ್ದು 100% ಒಪ್ಕೋತೀನಿ. ಆದರೆ ಎಲ್ಲ ದಿಗ್ಗಜರಿಗೂ ಕೂಡ ಕನ್ಸಲ್ಟ್ ಮಾಡಿ ನಾವು ಮಾಡೋಣ. ರೂಲ್ಸ್ ಫ್ರೇಮ್ ಆಗ್ಲಿಕ್ಕೆ ಟೈಮ್ ಆಗುತ್ತಲ್ಲ, ವಿ ವಿಲ್ ಸಿ. ಈಗ ಕಿರಣ್ ಮಜುಮ್ದಾರ್ ಶಾ ಮತ್ತು ಮೋಹನ್ ದಾಸ್ ಪೈ ಕನ್ನಡಿಗರಾಗಿ ಅಂದರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 50% ರಿಸರ್ವ್ ತರುವಂಥದ್ದು ಅವು ಕೆಲವೊಂದಷ್ಟು ಅಪೋಸ್ ಆಗ್ತಾರಂಥ ಹಿನ್ನೆಲೆಯಲ್ಲಿ ಅದಕ್ಕೆ ತಾವು ಸಹಮತ ವ್ಯಕ್ತಪಡ್ತಾರೆ. ಅಂದರೆ ಕನ್ನಡಿಗರಾಗಿ ಅವರೇ ಅಪೋಸ್ ವ್ಯಕ್ತಪಡಿಸ್ತಾರಂಥ ಹಿನ್ನೆಲೆಯಲ್ಲಿ ಒಬ್ಬ ITBT ಸಚಿವರಾಗಿ ಒಂದಷ್ಟು ಗೊಂದಲ ಇರುವಂಥ ಹಿನ್ನೆಲೆ ಏನು ಅಥವಾ ಆತಂಕನೂ ಕೂಡ ಇರುವಂಥದ್ದು, ಏನು ಸಲಹೆ ಕೊಡ್ತಿರೋ ಅಂತ ಏನು ಅಭಿಪ್ರಾಯ? ನೋಡಿ, ಇವೆಲ್ಲ ಚರ್ಚೆ ಮಾಡಿಬಿಟ್ಟೆ ಆಗುತ್ತಲ್ಲ. ನಾವು ಕ್ವೈಟ್ ನ್ಯಾಚುರಲಿ ಆ್ಯಸ್ ಅ ಗೌರ್ಮೆಂಟ್ ನನಗೆ ನಮ್ಮ ಜನರ ಹಿತಾಸಕ್ತಿಯನ್ನು ಪ್ರೊಟೆಕ್ಟ್ ಮಾಡೋದು ಇಂಪಾರ್ಟೆಂಟ್ ಇರ್ತದೆ. ಬಂಡವಾಳ ಕಮ್ಮಿ ಆಗ್ತದೆ, ವಿ ವಿಲ್ ಇವ್ಯಾಲ್ಯೂಯೇಟ್. ಜಾಸ್ತಿ ಆಗ್ತಾ ಇದ್ದರೆ ಜಾಸ್ತಿ ಮಾಡೋಣ ಅಂತ, ಅದಕ್ಕೇನಿದೆ, ಕನ್ಸಲ್ಟೇಷನ್ ಪ್ರೋಸೆಸ್ ಆಗಲಿ. ಸರ್, ಈಗ ಈ ಬಿಲ್ ತರೋಕ್ಕಿಂತ ಮುಂಚೆ ಈಗ ಈ ಅಧಿವೇಶನದಲ್ಲೇ ಬಿಲ್ ಬರುತ್ತೆ ಅಂತ ಹೇಳ್ತಾ ಇರುವಂಥದ್ದು ಸಚಿವ ಸಂಪುಟ ಸಭೆ. ಮೊನ್ನೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ನನ್ನ ಸಲಹೆ ಏನಿದೆ ಅಂದರೆ ಇದನ್ನು ಲೇಬರ್ ಮಿನಿಸ್ಟರ್ ಅವರು ಇರ್ಬೋದು, ಬೇರೆ ಬೇರೆಯವರೆಲ್ಲರೂ ಸೇರಿ ಒಂದು ಇಂಡಸ್ಟ್ರಿ ಬಾಡಿ ಮೀಟಿಂಗ್ ಮಾಡಿ ಇಂಡಸ್ಟ್ರಿಯಿಂದ ಏನು ಸಲಹೆ ಬರ್ತದೆ ನೋಡೋಣ. ಇಂಡಸ್ಟ್ರಿಯವರು ಇಲ್ಲ ಸರ್ ಸ್ವಲ್ಪ ವೇಟ್ ಮಾಡಬೇಕಾ, ಇಲ್ಲ D ಗ್ರೂಪ್ ತೊಂದರೆ ಇಲ್ಲ, C ಗ್ರೂಪ್ನಲ್ಲಿ ಹೀಗಿರಬೇಕು, ಅಥವಾ ಇಲ್ಲ ನೀವು ಮ್ಯಾನೇಜ್ಮೆಂಟ್ನಲ್ಲಿ ನಮ್ಗೆ ಆ ಸ್ಕಿಲ್ ಸಿಗೋದಿಲ್ಲ. ಈಗ ಎಕ್ಸಾಂಪಲ್ ಭಾಳ ಸ್ಪೆಸಿಫಿಕ್ ಏನು ಸೆಕ್ಟರ್ಸ್ ಇರ್ತದೆ. ಈಗ ಸ್ಪೇಸ್ ಟೆಕ್ನಾಲಜಿ, ವಿ ಆರ್ ದಿ ಹಬ್. ಯಾಕಂದರೆ ಇಸ್ರೋ ಇದೆ, ಎಲ್ಲ ಇದೆ. ಈಗ ಸ್ಪೇಸ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ನಲ್ಲಿ ಎಷ್ಟು ಜನ ಸಿಗ್ತಾರೆ ನಮಗೆ, ಭಾಳ ಕಷ್ಟ ಆಗ್ತದೆ. ಅಥವಾ ಬಯೋಟೆಕ್ನಾಲಜಿನಲ್ಲಿ ನೀವು ಬಯೋ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ ಇದ್ದೀರಾ, ನಿಮ್ಮ ಮ್ಯಾನೇಜ್ಮೆಂಟ್ನಲ್ಲಿ ಒಂದು 5 ಜನ ಇರಬೇಕು ಅಂದರೆ ಒಂದು 2 ನೀವು ಇರಬೇಕು ಅಂದರೆ ಎಷ್ಟು ಜನ ಮಾಡಿದ್ದಾರೆ. ಸೊ ಅಂಥ ಅಡಚಣೆಗಳು ಪ್ರಾಬ್ಲಮ್ಸ್ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಅದು ಕೂತ್ಕೊಂಡು ಬಗೆಹರಿಸ್ಬೋದು ಮಾತುಕತೆಯಿಂದ. ಇದು ಪ್ರಿಯಾಂಕಾ ಖರ್ಗೆ ಅವರ ಮಾತು. ಅವ್ರು ಹೇಳ್ತಾ ಇರುವಂಥದ್ದು ರಿಸರ್ವೇಷನ್ ತಂದ ತಕ್ಷಣ ಕೂಡ ಅಂದರೆ ಏನು ಖಾಸಗಿ ಕಂಪನಿಗಳಲ್ಲಿ ಕನ್ನಡ ರಿಸರ್ವೇಷನ್ ತಂದ ತಕ್ಷಣ ಯಾರು ಆತಂಕ ಪಡುವಂಥ ಅಗತ್ಯ ಇಲ್ಲ. ಉದ್ಯಮಿಗಳು ಜೊತೆ ಕನ್ನಡಿಗರು ಕೂಡ ಹಿತದೃಷ್ಟಿ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಸಭೆ ನಡೆಸಿ ಎಲ್ಲರ ವಿಶ್ವಾಸ ತೆಗೆದುಕೊಂಡು ಒಂದು ಬಿಲ್ಲನ್ನು ತರ್ತೀನಿ ಅಂತ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜರ್ನಲ್ ರಿಪಬ್ಲಿಕ್ TV ಬೆಂಗಳೂರು.